ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನನ್ನ ಫುಲ್ ಡೇ ವ್ಲಾಗ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ. ಮಂಗಳವಾರ ಬೆಳಗ್ಗೆ ಬೇಗನೆ ಎದ್ದು ಮನೆ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ದೇವ್ರ ಪೂಜೆನೂ ಕೂಡ ಮುಗಿಸ್ಕೊಂಡು ಬ್ರೇಕ್ಫಾಸ್ಟ್ ಮಾಡಿಕೊಂಡು ನಾನು ಹಾಗೆ ನನ್ನ ಫ್ಯಾಮಿಲಿ ಇವತ್ತು ಹೊರಗಡೆ ಹೋಗ್ತಾ ಇದ್ದೀವಿ. ಎಲ್ಲಿ ಅಂತ ಕೇಳ್ತಾ ಇದ್ದೀರಾ? ಹೊಲದ ದುರ್ಗಮ್ಮನ ದೇವಸ್ಥಾನದಲ್ಲಿ ಹಾಗೆಯೇ ಪಿಶಲಿಂಗೇಶ್ವರ ದೇವಸ್ಥಾನದಲ್ಲಿ ಹರಕೆ ಇತ್ತು ನಮ್ಮದು. ಸೊ ಹಾಗಾಗಿ ಅದನ್ನು ನೆರವೇರಿಸೋಕ್ಕೆ ಫ್ಯಾಮಿಲಿ ಜೊತೆಗೆ ಎಲ್ಲರೂ ಕೂಡ ಇವತ್ತು ಹೊರಗಡೆ ಹೋಗ್ತಾ ಇದ್ದೀವಿ. ಬನ್ನಿ ವ್ಲಾಗ್ ಯಾವ ಥರ ಬರುತ್ತೆ ಅಂಥೇಳಿ ನೋಡೋಣ. ಮೊದಲಿಗೆ ನಾವು ಹೊಲದಲ್ಲಿರುವಂತಹ ದುರ್ಗಮ್ಮನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಹಿಂದಿನ ದಿನವೇ ನಾಗರಾಜಣ್ಣನಿಗೆ ಹೇಳಿದ್ವಿ ನಾವು ಬರ್ತಾ ಇದ್ದೀವಿ ಅಂತ. ಅವರು ಕೂಡ ದೇವಸ್ಥಾನಕ್ಕೆ ಹೋಗಿದ್ದು. ನಾಗರಾಜ್ ಅಂದರೆ ಆ ದೇವಸ್ಥಾನದ ಈಗ ಸದ್ಯದ ಬಡ್ಜಿ ಅಥವಾ ಬಟ್ಟು, ಓಕೆನಾ. ಇದು ಹೊಲದ ದುರ್ಗಮ್ಮನ ದೇವಸ್ಥಾನ. ನಿಮಗೆ ಹಿಂದಿನ ವೀಡಿಯೋಗಳಲ್ಲೂ ಕೂಡ ನಾನು ದೇವಸ್ಥಾನದ ವೀಡಿಯೋನ ಕಂಪ್ಲೀಟಾಗಿ ಹಾಕಿದ್ದೀನಿ. ಹೊಲದ ದುರ್ಗಮ್ಮನ ದೇವಸ್ಥಾನ ಎರಡಿದೆ. ಇಲ್ಲಿ ಒಂದು ದೊಡ್ಡದಾಗಿರೋ ಒಂದು ದೇವಸ್ಥಾನ ಇದೆ, ಪಕ್ಕದಲ್ಲಿ ಒಂದು ಚಿಕ್ಕದಾಗಿರೋ ಗುಡಿ ಕೂಡ ಇದೆ. ಇಲ್ಲಿ ನಾವು ಕೂತ್ಕೊಂಡಿದ್ದೀವಲ್ಲ, ಇದು ದೊಡ್ಡದಾಗಿರುವಂತಹ ದೇವಸ್ಥಾನ. ಇಲ್ಲಿ ಪೂಜೆಗಳನ್ನೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ನೆಕ್ಸ್ಟ್ ಪಕ್ಕದಲ್ಲೇ ಇರುವಂತಹ ಮತ್ತೊಂದು ದುರ್ಗಮ್ಮನ ದೇವಸ್ಥಾನಕ್ಕೆ ಬಂದು ಇಲ್ಲೂ ಕೂಡ ಎಣ್ಣೆ, ಕರ್ಪೂರ, ತೆಂಗಿನಕಾಯಿ ಹಾಗೆಯೇ ಉಡಿಗಳನ್ನು ತುಂಬಿ ತಂದಿರುವಂಥ ಹೂವನ್ನು ಕೂಡ ಕೊಟ್ವಿ. ಇಲ್ಲಿ ಒಂದು ಕಾಯಿನ ಕಟ್ಟಿಬಿಟ್ಟು ನಾವು ಬೇಡ್ಕೊಂಡು ಹೋಗಿದ್ವಿ. ಅದನ್ನು ಈಡೇರಿದ ಮೇಲೆ ಒಂದು ಕಾಯಿನ ಬಿಚ್ಚಬೇಕು ಅಂತ ಇತ್ತು. ಹಾಗಾಗಿ ಇವಾಗ ಕಾಯಿನ ಬಿಚ್ಚಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ಗೆ ಬೇಗ ಎದ್ದು ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡ್ರೂ ಕೂಡ ನಮಗೆ ದೇವಸ್ಥಾನಕ್ಕೆ ಬರೋದು ಸ್ವಲ್ಪ ತಡ ಆಯಿತು. ಯಾಕಂತಂದರೆ ಎಲ್ಲರೂ ಕೂಡ ರೆಡಿಯಾಗಿ ಬರಬೇಕಲ್ಲ. ಸೊ ಹಾಗಾಗಿ ಸ್ವಲ್ಪ ಲೇಟ್ ಆಯಿತು. ಕುರಿ ಕೋಳಿ ಬೇಟೆಗಳನ್ನ ನಾವು ಮಾಡ್ತೀವಿ ಅಂತ ಅಂದರೆ ಮಂಗಳವಾರ ಅಥವಾ ಶುಕ್ರವಾರ ದಿನ ಮಾಡ್ತಾರೆ. ಅದನ್ನು ಕೂಡ ನಾವು ಮುಂಚೆನೇ ಕೇಳ್ಕೊಂಡಿದ್ವಿ. ನಮ್ಮದು ಒಂದು ಕೋಳಿ ಕೂಡ ಬ್ಯಾಟಿ ಕೊಡೋದಿತ್ತು. ಸೊ ಹಾಗಾಗಿ ಪೂಜೆಗಳನ್ನೆಲ್ಲ ಮೊದಲು ಮುಗಿಸ್ಕೊಂಡ್ವಿ. ರೀಸೆಂಟಾಗಿ ಮಳೆ ಬಂದು ಹೋಗಿದ್ದರಿಂದ ಎಲ್ಲ ಕೂಡ ಗದ್ದೆಲೆಲ್ಲ ಕೆಸರಾಗಿಬಿಟ್ಟಿತ್ತು. ಇಲ್ಲ ಅಂದರೆ ಸ್ವಲ್ಪ ಒಣ ಇರ್ತಿತ್ತು ಗದ್ದೆ ಎಲ್ಲ. ಬೇಕಾದರೆ ಆರಾಮಾಗಿ ಅಡುಗೆ ಮಾಡ್ಕೊಂಡು ಕೂಡ ಊಟ ಮಾಡ್ಕೊಂಡು ಹೋಗ್ಬೋದು. ಅಷ್ಟು ಚೆನ್ನಾಗಿ ಕ್ಲೈಮೇಟ್ ಇಲ್ಲಿರುತ್ತೆ. ನಾವು ಕಟ್ಟಿ ಹೋಗಿದ್ದ ಕಾಯಿನ ನಮಗೆ ಬಿಚ್ಚಿಕೊಟ್ರು. ನೆಕ್ಸ್ಟ್ ನಾವು ತಂದಿದ್ದ ಕೋಳಿನೂ ಕೂಡ ದುರ್ಗಮ್ಮನಿಗೆ ಬ್ಯಾಟಿ ಕೊಟ್ಟರು. ಆ ಕಾಯನ್ನು ಹರಿತಾ ಇರುವಂತಹ ಹೊಳೆಗೆ ಹಾಕಿ ಅಂತ ಹೇಳಿದರು. ಅಲ್ಲೇ ಹತ್ತಿರದಲ್ಲಿರುವಂತಹ ಎಡೋಗ ಹೊಳೆಗೆ ಅದನ್ನು ಹಾಕಿಬಿಟ್ಟು ನೆಕ್ಸ್ಟ್ ನಾವು ಪಿಶಲಿಂಗೇಶ್ವರ ದೇವಸ್ಥಾನಕ್ಕೆ ಬಂದ್ವಿ. ಕಾಳಿನಕೊಪ್ಪದಲ್ಲಿರುವಂತಹ ಪಿಶಲಿಂಗೇಶ್ವರ ದೇವಸ್ಥಾನದ ವ್ಲಾಗ್ನು ಕೂಡ ನಾನು ಮಾಡಿದ್ದೀನಿ. ಅದರಲ್ಲಿ ನೀವು ಡೀಟೇಲಾಗಿ ನೋಡ್ಬೋದು. ಇಲ್ಲೂ ಕೂಡ ನಾವು ದೇವರಿಗೆ ಕೈ ಮುಗಿದು ನಾವು ತಂದಿರುವಂತಹ ಅಕ್ಕಿ, ಬಾಳೆಹಣ್ಣು ಹಾಗೆ ಕರ್ಪೂರಗಳನ್ನೆಲ್ಲ ಕೊಟ್ಬಿಟ್ಟು ಇಲ್ಲೂ ಪೂಜೆ ಮಾಡಿ ಕೂತ್ಕೊಂಡ್ವಿ. ಕಾಳಗಿನಕೊಪ್ಪದ ಪಿಶಲಿಂಗೇಶ್ವರ ದೇವಸ್ಥಾನದಲ್ಲಿ ಮಂಗಳವಾರ ಹಾಗೆ ಶುಕ್ರವಾರದಂದು ಬ್ಯಾಟಿಗಳನ್ನ ಮಾಡ್ಬೋದು. ಮತ್ತು ಇಲ್ಲಿ ಅಮಾವಾಸ್ಯೆ ದಿನದಲ್ಲಿ ಭಾಳ ರಶ್ ಇರುತ್ತೆ, ಫುಲ್ಲು ಗಿಜಿ ಇರುತ್ತೆ. ಇವತ್ತು ಅಷ್ಟು ಜನರು ಇಲ್ಲ, ಸ್ವಲ್ಪ ಜನರು ಕಡಿಮೆನೇ ಇದ್ದಾರೆ. ವೆಹಿಕಲ್ಸ್ಗಳನ್ನ ನಾವು 1 ಕಿಲೋಮೀಟ್ರ್ ಹೊರಗಡೆನೇ ಇಟ್ಟು ಬರಬೇಕಾಗತ್ತೆ. ಯಾಕಂತಂದರೆ ಕಬ್ಬಿಣದ ಗೇಟ್ ಕೂಡ ಹಾಕಿರ್ತಾರೆ. ಇದು ಒನ್ ವೇ ರೋಡ್ ಆಗಿರೋದ್ರಿಂದ ವೆಹಿಕಲ್ಗಳನ್ನ ತಂದರೆ ಜನರಿಗೆ ಓಡಾಡೋಕ್ಕೆ ಬಹಳ ತ್ರಾಸಾಗುತ್ತೆ. ಮತ್ತು ಮತ್ತೊಂದು ರೂಟ್ ಕೂಡ ಇದೆ, ಅದಷ್ಟು ಸರಿಯಾಗಿಲ್ಲ, ಮಣ್ಣಿಂದಷ್ಟೇ ಇದೆ. ಈಗ ಮಳೆಗಾಲ ಬೇರೆ ಅಲ್ಲ, ಎಲ್ಲ ಕೆಸರು ಕೂಡ ತುಂಬಿರುತ್ತೆ. ಆ ರೂಟಲ್ಲೂ ಕೂಡ ನಾವು ಒಂದು ಸಲ ಬೈಕ್ ತೊಗೊಂಡು ಬಂದಿದ್ವಿ. ಈ ದೇವಸ್ಥಾನಕ್ಕೆ ಬಹಳ ದೂರದಿಂದ ಭಕ್ತರು ಕೂಡ ಬರ್ತಾರೆ. ತುಂಬ ಜನ ನಡ್ಕೊತಾರೆ ಈ ದೇವಸ್ಥಾನಕ್ಕೆ. ಹುಣ್ಣಿಮೆ, ಅಮಾವಾಸ್ಯೆ ಹಾಗೆಯೇ ಮಂಗಳವಾರ, ಶುಕ್ರವಾರ ದಿವಸ ಭಾಳಷ್ಟು ಜನ ಭಕ್ತರು ಬರ್ತಾರೆ. ಇದು ಕೂಡ ಕುರಿ ಇದೆಯಲ್ಲ, ಇದನ್ನು ಕೂಡ ಬ್ಯಾಟಿಗೆ ತಂದಿದ್ದಾರೆ. ನೆಕ್ಸ್ಟ್ ನಾವೆಲ್ಲ ಪೂಜೆಗಳನ್ನ ಮುಗಿಸ್ಕೊಂಡು ನಮ್ಮದು ಕೂಡ ಕೋಳಿ ಬ್ಯಾಟಿ ಇತ್ತು. ಹೇಳಿದ್ನಲ್ಲ, ಗಣೇಶಣ್ಣವ್ರದ್ದು ಒಂದು ಕೋಳಿ ಬ್ಯಾಟಿ ಇತ್ತು ಅಂತ ಹೇಳಿ ಅವ್ರದ್ದು ಕೂಡ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಮನೆ ಕಡೆ ಹೊರಟ್ವಿ. ಬೈಕು ಹಾಗೆ ಸ್ಕೂಟಿ ನಾವು ಆ ಕಡೆ ಸೈಡ್ ಹಚ್ಚಿದ್ರಿಂದ ಸ್ವಲ್ಪ ದೂರ ನಡ್ಕೊತ ಹೋಗಬೇಕಾಯ್ತು. ಬಿಸಿಲು ಬಹಳ ಜೋರಿತ್ತು. ನೆಕ್ಸ್ಟ್ ಇಲ್ಲಿ ಸಣ್ಣದಾಗಿ ಸ್ಟಾಲ್ಗಳನ್ನ ಕೂಡ ಹಾಕಿದ್ರು. ನಾವು ಲಾಸ್ಟ್ ಟೈಮ್ ಬಂದಾಗ ಸ್ಟಾಲ್ ಇರಲಿಲ್ಲ, ಇವಾಗ ಹಾಕಿದ್ದಾರೆ. ಸೊ ಹಾಗಾಗಿ ಅದನ್ನು ಕೂಡ ನನ್ನ ವಿಡಿಯೋದಲ್ಲಿ ಹಿಡಿದಿದ್ದೀನಿ. ಫೋಟೋಸ್ಗಳು ಹಾಗೆ ತಾಯ್ತಗಳು ಪ್ರತಿಯೊಂದು ಕೂಡ ಇಟ್ಟಿದ್ದಾರೆ. ಮನೆಯಲ್ಲಿ ಬಂದು ಅಡುಗೆಗಳನ್ನೆಲ್ಲ ಮುಗಿಸ್ಕೊಂಡಾದ್ಮೇಲೆ ಬೇವಿನ ಸೊಪ್ಪು ಬೇಕಾಗಿತ್ತು. ಸೊ ಹಾಗಾಗಿ ಬೇವಿನ ಹುಡ್ಕೊತ ಬಂದ್ವಿ. ಇಲ್ಲಿ ದುರ್ಗಾನಗರದಲ್ಲಿ ಎಲ್ಲಿ ನೋಡಿದರೂ ಕೂಡ ಬೇವಿನ ಸೊಪ್ಪು ಇಲ್ಲೇ ಇಲ್ಲ. ಬಟ್ ಒಂದೆರಡು ಕಡೆ ಹುಡುಕಾಡಿದ ಮೇಲೆ ಒಂದು ಕಡೆ ಫೈನಲಿ ನಮಗೆ ಬೇವಿನ ಸೊಪ್ಪು ಸಿಕ್ತು. ನೆಕ್ಸ್ಟ್ ಮನೆಯಲ್ಲಿ ನಾವು ನೈವೇದ್ಯವನ್ನು ಕೂಡ ತೋರಿಸಿದ್ವಿ ದುರ್ಗಾದೇವಿಗೆ ಹಾಗೆಯೇ ಪಿಶಲಿಂಗೇಶ್ವರನಿಗೆ. ಇವತ್ತಿನ ವ್ಲಾಗು ಈ ಥರ ಬಂದಿದೆ. ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆಲ್ಲರೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು.